ದಿಗಂಬರಾವ್ ನನ್ ಗಂಡ, ನೀನ್ ಅವ್ರಿಗೆ ತೊಂದರೆ ಕೊಡ್ತಿದ್ಯಾ. ನೀನ್ ಹಾಗೆ ಮಾತಾಡ್ಬೇಡ ಮಾಣಿಕ್ಯ ಅಕ್ಕ. ನನ್ ಮಾತ್ ಕೇಳಿ ಬಂದಾರಿಲೆ ಹಿಂತಿರ್ಗ್ ಹೋಗ್ಬಿಡು ಸಕ್ಕು. ನೀನು ನಿನ್ ತವ್ರ ಮನೆಗಾದ್ರೂ ಹೋಗು, ಇನ್ನೆಲ್ಲಾದ್ರೂ ಹೋಗು. ನೋಡು, ನೀನ್ ಆ ಮನೇಲಿ ಮಾತ್ರ ಅಲ್ಲ, ಈ ಊರ್ನಲ್ಲೇ ನನಗೆ ಕಾಣಿಸ್ಬಾರ್ದು. ಅಯ್ಯೋ ಸಕ್ಕು, ಏನೇ ಆಮೆ ತರ ನಿಧಾನವಾಗಿ ನಡೀತಿದ್ಯಾ? ಅತ್ತೆಯವ್ರೆ, ನನಗೆ ಆಶೀರ್ವಾದ ಮಾಡಿ. ಸುಖವಾಗಿರಮ್ಮ. ಎಷ್ಟು ವಿನಯ, ಬೀದಿಲಿ ಎದುರಾದ್ರೂ ಕೂಡ ನೀನ್ ನನಗ್ ನಮಸ್ಕಾರ ಮಾಡ್ತಿದ್ಯಾ. ಕಲ್ತ್ಕೋ, ಕನಿಷ್ಠ ಪಕ್ಷ ಈ ಹುಡುಗಿ ನೋಡಾದ್ರೂ ಕಲ್ತ್ಕೋ. ವಿನಯ ವಿಧೇಯತೆನ್ ಕಲ್ತ್ಕೋ. ಅದನ್ನೇ ಕೇಳ್ತಿದ್ದೀನಿ. ಇವಳು ನಿಮ್ಮೆಲ್ಲರಿಗೂ ತೊಂದರೆ ಕೊಡ್ತಿದ್ಲು. ತವ್ರ ಮನೆ ಕಳ್ಸಿದ್ರೆ ಮತ್ತೆ ಯಾಕೆ ಬಂದಿದ್ದಾಳೆ? ಇವಳು ಬರ್ಲಿಲ್ಲ, ಬೇರೆ ದಾರಿ ಇಲ್ದೆ ಕರ್ಕೊಂಡ್ ಬರ್ಬೇಕಾಯ್ತು. ಎಲ್ಲ ನಮ್ಮ ಕರ್ಮ. ನಾನೊಬ್ರಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನ ನೆರವೇರಿಸ್ಬೇಕು, ಅದಕ್ಕೆ ಅಷ್ಟೇ. ಅಂದ್ರೆ ಅತ್ತೆಯವ್ರೆ, ಈ ಮೂರ್ಖಿನ ಮತ್ತೆ ನಿಮ್ ಮನೆ ಒಳಗ್ ಸೇರ್ಸ್ಕೋತೀರಾ? ಅದಕ್ಕೆ ಅವ್ರಿಗೆ ಕೋಪ ಬಂದಿರೋ ಆಗಿದೆ. ಹೌದು, ಇವಳನ್ನ ಮತ್ತೆ ಮನೆ ಕರ್ಕೊಂಡ್ ಬರ್ತಿದೀನಿ ಅಂತ ದಿಗು ಕೋಪ ಮಾಡ್ಕೊಂಡಿದ್ದಾನೆ. ನಮ್ಮ ಕೈಗಳು ಬಂಡೆ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿವೆ. ನಮ್ ಕಷ್ಟನ್ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ. ಇದು ಬಾಬಾ ಅವ್ರ ಆಜ್ಞೆ. ಅದಕ್ಕೆ ಇವಳ ಮೇಲೆ ಕನಿಕರ ತೋರಿಸಿ ಮತ್ತೆ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಏಯ್, ಬೇಗ ಬಾ, ನಡಿ, ಮುಖ ನೋಡ್ತಾ ನಿಂತ್ಕೋಬೇಡ. ಎಲ್ಲಾ ಕುಂಟ್ ನೆಪಗಳು. ಕೈಗಳು ಸಿಕ್ಕಾಕೊಂಡಿದ್ಯಂತೆ. ಅಲ್ಲಿಂದ ಅಲ್ಲೇ ಹೋಗದೆ ಮತ್ತೆ ಹಿಂತಿರ್ಗ್ ಬಂದಿದ್ದಾಳೆ. ಸಕ್ಕು ಹೊತ್ತಿಗೆ ಬಂದ್ರು. ರಮಾ ದೊಡ್ಡಮ್ಮ ಸಕ್ಕು ಹೊತ್ತಿಗೆನ ವಾಪಸ್ ಕರ್ಕೊಂಡ್ ಬಂದ್ರು. ಏನು? ವಿಗ್ರಹ ತರ ಇಲ್ಲೇ ನಿಂತ್ಕೋತೀಯಾ? ನಿನ್ನ ಜಾಗ ಎಲ್ಲಿದೆ ಅಂತ ಗೊತ್ತು ತಾನೆ? ಮತ್ ಹೋಗು, ಅಲ್ಲಿಗೆ ಹೋಗೋ. ಆಯ್ತು, ಹೋಗ್ತೀನಿ. ನಾನು ತಕ್ಷಣ ಹಿತ್ಲಿಗೆ ಹೋಗ್ತೀನಿ. ಇವಳು ಯಾಕಮ್ಮ ಮತ್ತೆ ಮನೆಗ್ ಬಂದಿದ್ದಾಳೆ? ಅಯ್ಯೋ, ನೀನ್ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿದ್ಯಲ್ಲಮ್ಮ. ದಿಗು ನಮಗೇನು ಹೇಳಲೇ ಇಲ್ಲ. ಬರ್ತಿದ್ದಂಗೆ ಒಳಗ್ ಹೋದ. ಅವನ ಭೀಷ್ಮ ಪ್ರತಿಜ್ಞೆ ಗಂಗೆ ಪಾಲಾಯ್ತಾ? ಈ ಹುಡುಗಿ ಏನಾದ್ರೂ ಜಾದೂ ಮಾಡಿದ್ಲಾ ಇಲ್ಲ ಮಂತ್ರ ಹಾಕದ್ಲಾ? ಅಯ್ಯೋ ಅಮ್ಮ, ಇಲ್ಲೇನ್ ನಡೀತಿದೆ ಹೇಳು. ಯಾಕ್ ನೀನು ಈ ಹುಚ್ಚಿನ ಮತ್ತೆ ಮನೆಗ್ ಕರ್ಕೊಂಡ್ ಬಂದೆ? ಮಾತಾಡ್ಬೇಡಿ, ಎಲ್ರೂ ಬಾಯಿ ಮುಚ್ಕೊಂಡಿರಿ. ಸಕ್ಕುನ ಯಾಕೆ ಕರ್ಕೊಂಡ್ ಬಂದೆ ಅಂತ ಯಾರು ನನ್ನನ್ ಕೇಳ್ಬೇಡಿ. ಇನ್ನೊಂದ್ಸಲ ಕೇಳಿದ್ರೆ ಸುಮ್ನೆ ಇರಲ್ಲ. ಅರ್ಥ ಆಯ್ತಾ? ದಿಗು, ನಾನು ಹೇಳೋದನ್ನ ಕೇಳು ದಿಗು. ನನಗ್ ಗೊತ್ತಿತ್ತು ಅಮ್ಮೋರೆ, ನೀವು ಬರ್ತೀರಾ ಅಂತ. ನಾನು ನಿಮ್ ಪಾಂಡುರಂಗಂಗ್ ಹೇಳಿದ್ದೆ, ನಿಮ್ಗೆ ಧೈರ್ಯ ಶಕ್ತಿನ ಕೊಡು ಅಂತ. ಅವನ್ ಕರುಣಿಸಿದ್ದಕ್ಕೆ ನೀವು ಹಿಂತಿರುಗ್ ಬಂದ್ರಿ. ಯಜಮಾನ್ರಿಗೇನು ಹೇಳಲಿಲ್ವಾ? ಇಲ್ಲ ಅಕ್ಕ. ನನಗ್ ನಂಬಿಕೆ ಇದೆ ಮನೋರಮ. ನನಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಹೌದು ಬಾಬಾ ಅವರೇ, ನಿಮ್ಮ ಮಾತಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ.
ಆದ್ರೆ ಬಾಬಾ ಅವರೇ, ನನ್ನ ಮನಸ್ಸು ತುಂಬಾ ಅಲ್ಲೋಲ ಕಲ್ಲೋಲವಾಗಿದೆ. ಸಕ್ಕುನ ಹಿಂತಿರುಗಿ ಕರ್ಕೊಂಡ್ ಬರೋದು ನನಗಿಷ್ಟ ಇಲ್ಲ. ನನಗಿಷ್ಟೆಲ್ಲ ತೊಂದರೆ ಕೊಟ್ಟಿರೋ ಅವಳನ್ನ ನಾನೇ ಮತ್ತೆ ಮನೆ ಕರ್ಕೊಂಡ್ ಬಂದಿದ್ದೀನಿ. ಮತ್ತೊಂದು ವಿಷಯ ಏನಂದ್ರೆ, ನನಗ್ ಬರೋ ಭಾವಿ ಸೊಸೆ ನನ್ನನ್ ಕೇಳಿದ್ಲು, ನೀವು ಮತ್ತೆ ಸಕ್ಕುನ್ ಯಾಕೆ ಮನೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಇದು ಬಾಬಾ ಅವ್ರ ಆಜ್ಞೆ ಅಂತ ಹೇಳ್ಬೇಕಿತ್ತು. ಅದನ್ನೇ ಹೇಳ್ದೆ ಬಾಬಾ ಅವರೇ. ಆದ್ರೆ ನಾನು ನನ್ಗಿಷ್ಟ ಇಲ್ದಿರೋ ಕೆಲ್ಸ ಮಾಡ್ತಿದ್ದೀನಿ ಅಂತ ನನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ನಾನ್ ಏನನ್ನೂ ಮನ್ಸಲ್ಲಿ ಬಚ್ಚಿಟ್ಕೊಳಲ್ಲ ಬಾಬಾ ಅವರೇ. ಅವಳನ್ನ ಮನೇಲಿ ಇಟ್ಕೊಳಕ್ಕೆ ನನಗಿಷ್ಟ ಇಲ್ಲ.